ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಲ್ಲ, ಆ ಥರ ಬ್ಲೌಸ್ನ ನಾವು ಯಾವ ರೀತಿ ಕಟಿಂಗ್ ಮಾಡೋದು ಮತ್ತು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಡಿಸೈನ್ ಬ್ಲೌಸು ಬ್ಯಾಕ್ ಸೈಡ್ ತುಂಬ ಈಸಿ ಮೆಥಡಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡಿರಿ, ಬ್ಲೌಸಿಂದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ಬ್ಲೌಸಿಂದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತೆ ಅಂದ್ರೆ ರೆಡಿ ಇರೋದು 9 ಇಂಚ್ ಐತಿ. 2 ಇಂಚ್ ಅದಕ್ಕೆ ಸ್ಟಿಚಿಂಗಿಗೆ ಎಕ್ಸ್ಟ್ರಾ ತೊಗೊಳಕತ್ತೀನಿ. ಟೋಟಲಾಗಿ 11 ಇಂಚ್ ಬ್ಲೌಸಿಂದು ಚೆಸ್ಟ್ ಮೆಜರ್ಮೆಂಟ್ ರೆಡಿ ಇರೋದು ತೊಗೊಳಕತ್ತೀನಿ. ಇಲ್ಲಿಂದ ಇಲ್ಲಿಗೆ ನಮ್ಗೆ ಬಟ್ಟೆ ಎಷ್ಟು ಇರಬೇಕಂದ್ರೆ 11 ಇಂಚ್ ಇರಬೇಕು. ನೋಡಿರಿ, ಇದು ಕರೆಕ್ಟಾಗಿ 11 ಇಂಚ್ ಐತಿ. ನಾನು ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇದನ್ನು ಫಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಒಂದು ಮಾರ್ಕ್ ಹಾಕ್ರಿ. ನೆಕ್ಸ್ಟ್ 2 ಇಂಚ್ ಎಕ್ಸ್ಟ್ರಾ ತೊಗೋರಿ. ನೆಕ್ಸ್ಟ್ ಇವಾಗ ಬ್ಲೌಸಿನ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೊರಿ. ಬ್ಲೌಸಿನ ಉದ್ದ ರೆಡಿ ಇರೋದು ಎಷ್ಟೈತಿ ಅಂತಂದ್ರೆ 14 ಇಂಚ್ ಐತಿ. ಇದಕ್ಕೆ 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಟೋಟಲಾಗಿ 15 ಇಂಚು ನಾನು ಬ್ಲೌಸಿಂದ ಉದ್ದಾನ ತೊಗೊಳಕತ್ತೀನಿ. ಈಗ ಇಲ್ಲಿಂದ ಇಲ್ಲಿಗೆ 15 ಇಂಚಿಗೆ ಒಂದು ಮಾರ್ಕ್ ಮಾಡಿರಿ. ನೆಕ್ಸ್ಟ್ ಇವಾಗ ಇಲ್ಲಿ ಭುಜಾನ ತೊಗೋರಿ. ಭುಜ 6.5 ಇಂಚ್ ತೊಗೋರಿ. ನೆಕ್ಸ್ಟ್ ನಾವು ಭುಜಾನ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಇಲ್ಲಿ ಆರ್ಮೋಲ್ನ ತೊಗೋಬೇಕು. 6.5 ಇಂಚ್ ಆರ್ಮೋಲ್ ತೊಗೋರಿ. ನೆಕ್ಸ್ಟ್ ಇಲ್ಲಿ ಆರ್ಮೋಲ್ ಸೇಪ್ ತೆಗಿಯೋಕೆ 1 ಇಂಚ್ ಮೇಲೆ ಒಂದು 2 ಪಾಯಿಂಟ್ಗೆ ತೊಗೊಂಡು ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ನೆಕ್ ಬಿಡ್ತು ತೊಗೋರಿ. ನೆಕ್ ಬಿಡ್ತು 3.5 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಬ್ಯಾಕ್ ಸೈಡ್ ನೆಕ್ ಉದ್ದ ತೊಗೋರಿ. ನೆಕ್ ಉದ್ದ ಎಷ್ಟೈತಿ? 9 ಇಂಚ್ ಐತಿ. 9 ಇಂಚನ್ನ ತೊಗೋರಿ. ನಿಮ್ದು ಎಷ್ಟು ಇರುತ್ತೋ ಅಷ್ಟು ಉದ್ದನ ನೀವು ತೊಗೋರಿ. ನೆಕ್ಸ್ಟ್ ಇವಾಗ ಇಲ್ಲಿ ಡಿಸೈನ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಮೇಲಿಂದ ಇಲ್ಲಿ 1ವರೆಗೆ ಫಸ್ಟ್ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಈ ಥರ ಲೈನ್ ಹಾಕೋರಿ. ಲೈನ್ ಹಾಕಿ ಇಲ್ಲಿ ಈ ಥರ ಶೇಪ್ ಕೊಡ್ರಿ ಫಸ್ಟ್. ನೆಕ್ಸ್ಟ್ ಇಲ್ಲಿಂದ ನೋಡಿರಿ, ಡಿಫ್ರೆನ್ಸಲ್ಲಿ 1.5 ಇಂಚ್ಗೆ ಮಾರ್ಕ್ ಮಾಡ್ತಾ ಹೋಗಿ. ಇಲ್ಲಿಂದ 1.5 ಇಂಚು, ಈ ಪಾಯಿಂಟಿಂದ 1.5 ಇಂಚು, ಇಲ್ಲಿಂದ 1.5 ಇಂಚು, ನೆಕ್ಸ್ಟ್ ಇವಾಗ ಈ ಪಾಯಿಂಟ್ ಅಲ್ಲ, ಈ ಪಾಯಿಂಟ್ಗೆ ಶೇಪ್ ಕೊಡ್ರಿ. ಇಲ್ಲಿಂದ ನೋಡ್ರಿ, ಡಿಫ್ರೆನ್ಸ್ ಎಷ್ಟಿರ್ಬೇಕಂದ್ರೆ 2 ಇಂಚ್ ಇರಬೇಕು. ನೋಡ್ರಿ, ಇಲ್ಲಿಂದ ಇದು 2 ಇಂಚ್ ಇರೋ ಥರ ನೀವು ಶೇಪ್ ಕೊಡ್ರಿ. ಕರೆಕ್ಟ್ ಆಗ್ತೈತೆ ಹಂಗಾದ್ರೆ.
ನೆಕ್ಸ್ಟ್ ಇವಾಗ ಟಕ್ಸ್ ಪಾಯಿಂಟ್ ತೊಗೋರಿ. ಶೋಲ್ಡ್ರ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಆ ಟಕ್ಸ್ ಪಾಯಿಂಟ್ನ 4 ಇಂಚಿಗೆ ತೊಗೋರಿ. ನೋಡಿರಿ, ಈಗ ಬ್ಯಾಕ್ ಸೈಡ್ ಇದನ್ನು ಓಪನ್ ಮಾಡ್ಕೋಬೇಡ್ರಿ. ಸ್ಟಿಚಿಂಗ್ ಮಾಡುವಾಗ ಕ್ಯಾನ್ವಾಸ್ ಹಾಕಿ ಒಳಿಸುವಾಗ ಅದನ್ನ ನೀವು ಒಳಸಿದ ಮೇಲೆ ನೀವು ಇಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳೋರಂತೆ. ಇಲ್ಲಾಂದ್ರೆ ನಾವು ಇವಾಗಲೇ ಫಸ್ಟ್ ಏನಾದರೂ ಇಲ್ಲಿ ನಾವು ಇನ್ನು ಶೇಪ್ ತೆಗೆದುಬಿಟ್ರೆ ನೆಕ್ಸ್ಟ್ ನಮಗೆ ಇಲ್ಲಿ ಸ್ಟಿಚ್ ಮಾಡೋದಕ್ಕೆ ಈಸಿ ಅನ್ಸೋದಿಲ್ಲ. ಸ್ವಲ್ಪ ನೆಕ್ ಎಲ್ಲ ಒಳಸೋದಕ್ಕೆ ಭಾಳ ಕಷ್ಟ ಆಗ್ತೈತಿ. ಹಂಗಾಗಿ ನೀವು ಇಲ್ಲಿ ನೆಕ್ನ ಓಪನ್ ಮಾಡ್ಕೋಬೇಡ್ರಿ. ಇದನ್ನ ಇವಾಗ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋಣ. ಭುಜ 6.5 ಇಂಚು, ಆರ್ಮೋಲುನ 6.5 ಇಂಚು. ಇಲ್ಲಿಂದ 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಆರ್ಮೋಲ್ ಶೇಪ್ ತೆಗೀರಿ. ನೆಕ್ ಬಿಡುತ್ತು 3.5 ಇಂಚು. ನೆಕ್ ಉದ್ದ 6 ಇಂಚು. ನೆಕ್ಸ್ಟ್ ಕ್ರಾಸ್ ಬೆಲ್ಟ್. ಒಂದು ಸೈಡು 3.5 ಇಂಚಿಗೆ ಮಾರ್ಕ್ ಮಾಡ್ಕೊರಿ, ಇನ್ನೊಂದು ಸೈಡು 3 ಇಂಚಿಗೆ ಮಾರ್ಕ್ ಮಾಡ್ಕೊರಿ. ನೋಡ್ರಿ, ಇದು ಫ್ರಂಟ್ ಪಾರ್ಟ್. ನೆಕ್ಸ್ಟ್ ನೋಡ್ರಿ, ತೋಳು ಕಟ್ಟಿಂಗ್ ಮಾಡ್ಕೋರಿ. ತೋಳಿನ ಕಟ್ಟಿಂಗ್ನ ನಾನು ತುಂಬ ವಿಡಿಯೋದಲ್ಲಿ ಮಾಡಿದ್ದೀನಿ. ನೀವು ಯಾವುದಾದ್ರೂ ಒಂದು ವಿಡಿಯೋ ನೋಡ್ಕೊಂಡು ತೋಳು ಕಟ್ಟಿಂಗ್ನ ಮಾಡ್ಕೋರಿ.